ಯಾಕೆ ಸಿಟ್ಟಿಗೆದ್ದ ಯುವಕ ನಡು ರಸ್ತೆಯಲ್ಲಿ ಯುವತಿಗೆ ಚಾಕು ಇರಿದಿದ್ದಾನೆ. ಚಿಕಿತ್ಸೆ ಫಲಿಸದೆ ಯುವತಿ ಪೂರ್ಣಿಮಾ ಈಗ ಸಾವನ್ನಪ್ಪಿದ್ದಾಳೆ. ನಿನ್ನೆ ಆಕೆ ಶಾಲೆಯನ್ನ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇದ್ಲು. ಆ ಸಂದರ್ಭದಲ್ಲಿ ಈ ವಿಕೃತ ಮನಸ್ಥಿತಿಯ ವ್ಯಕ್ತಿ ಆಕೆಗೆ ಏಕಾಏಕಿ ಚಾಕು ಇರಿದಿದ್ದಾನೆ. ತದನಂತರ ಆಕೆಯ ಜೊತೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ತಾಳಿಯನ್ನ ಕಟ್ಟಿದ್ದಾನೆ. ಆ ಒಂದು ಫೋಟೋವನ್ನ ತನ್ನ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡಿದ್ದಾನೆ. ಪಾಂಡವಪುರದ ಎಲೆಕೆರೆಯ ಪೂರ್ಣಿಮಾ ಈಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಯುವತಿ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ. ನಿನ್ನೆ ಯುವಕನಿಂದ ಚಾಕು ಇರಿತಕ್ಕೆ ಒಳಗಾಗಿದ್ದಂತಹ ಪೂರ್ಣಿಮಾ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ರು ಶಿಕ್ಷಕಿ ಪೂರ್ಣಿಮಾ. ಚಾಕು ಇರಿದ ಬಳಿಕ ತಾಳಿ ಕಟ್ಟಿ ವಿಕೃತಿ ಮೆರೆದಿದ್ದ ಈ ಕೀಚಕ ಅಭಿಷೇಕ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಯುವತಿಗೆ ತಾಳಿ ಕಟ್ಟಿ ವಿಕೃತಿಯನ್ನ ಮೆರೆದಿದ್ದ ಅಭಿಷೇಕ್. ತಾಳಿ ಕಟ್ಟಿದ ಮೇಲೆ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡಿದ್ದ ಆರೋಪಿ ಅಭಿಷೇಕ್. ಸೆಲ್ಫಿ ಫೋಟೋವನ್ನ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದ ಅಭಿಷೇಕ್ ಯುವತಿಯ ಮೊಬೈಲ್ನಲ್ಲೂ ಕೂಡ ಫೋಟೋವನ್ನ ಶೇರ್ ಮಾಡಿದ್ದ. ಚಾಕು ಇರಿದು ಪರಾರಿಯಾಗಿದ್ದಂತಹ ಆರೋಪಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿನ ಲಕ್ಷ್ಮೀಪುರಂ ಠಾಣಾ ಪೊಲೀಸರಿಂದ ಅಭಿಷೇಕ್ನನ್ನ ಬಂಧಿಸಲಾಗಿದೆ. ಎಂತಹ ವಿಕೃತ ಮನಸ್ಥಿತಿ ತಂದು ಸಾವಿನಲ್ಲೂ ಕೂಡ ಆ ಯುವತಿಯನ್ನ ಕಾಪಾಡಬೇಕು, ಆದ್ರೆ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ವಿಕೃತಿ ಮೆರೆದಿದ್ದಾನೆ. ತನ್ನ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಆ ಫೋಟೋವನ್ನ ಹಾಕೊಂಡಿದ್ದಾನೆ. ಜೊತೆಗೆ ಯುವತಿಯ ಮೊಬೈಲ್ಗೂ ಕೂಡ ಆ ಫೋಟೋವನ್ನ ಸೆಂಡ್ ಮಾಡಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸಾವಿನಲ್ಲೂ ಕೂಡ ವಿಕೃತಿ ಮೆರಿತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಹೇಗಿರಬೇಕು? ಅದರಲ್ಲೂ ಕೂಡ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ. ಈಗ ಪೂರ್ಣಿಮಾ ಮೃತದೇಹವನ್ನ ಪೋಷಕರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಪೊಲೀಸರು ಈತನನ್ನ ಬಂಧಿಸಿದಾರಲ್ಲ, ಎಷ್ಟು ವರ್ಷಗಳಿಂದ ಈತ ಪ್ರೀತಿ ಮಾಡ್ತಾ ಇದ್ದಂತೆ, ಏನ್ ಕಾರಣಕ್ಕೆ ಚಾಕು ಇರದ್ನಂತೆ, ವಿಚಾರಣೆಯ ಸಂದರ್ಭದಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ? ಚೈತ್ರ, ಏನು ಮೈಸೂರಿನ ಅಶೋಕಪುರಂ ಪಾರ್ಕ್ನ ಬಳಿ ನಿನ್ನೆ ಈತ ಆಡುವಾಗಲೇ ಮಹಿಳೆಗೆ ಚಾಕು ಇರಿದಿದ್ದ. ಈತ ಸುಮಾರು 10 ವರ್ಷಗಳಿಂದ ಆಕೆಯನ್ನ ಪ್ರೀತಿಸ್ತಿದ್ದಂತೆ. ನನ್ನನ್ನು ಪ್ರೀತಿ ಮಾಡು ಅಂತ ಆಕೆಗೆ ಪ್ರತಿನಿತ್ಯವೂ ಟಾರ್ಚರ್ ಮಾಡ್ತಾ ಇದ್ದಂತೆ. ಏನು ಪಾಂಡವಪುರದ ಎಲೆಕೆರೆ ಮೂಲದ ಪೂರ್ಣಿಮಾ ಎಂಬ ಮಹಿಳೆಗೆ ಈತನ ಹಿಂಸೆ ತಡೆಯಲಾರದೆ ಕಳೆದ 15 ದಿನಗಳ ಹಿಂದೆ ಆಕೆ ವಿಷವನ್ನು ಸಹ ತೆಗೆದುಕೊಂಡಿರ್ತಾರೆ. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ. ತನ್ನ ಕುಟುಂಬಸ್ಥರ ಬಳಿಯೂ ಕೂಡ ಈತನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹುಷಾರಾದ ಬಳಿಕ ಈಕೆಯನ್ನ ಹೋಗೋಣ ಅಬ್ಸರ್ವ್ ಮಾಡ್ತಿದ್ದಂತ ಈತ ಕಳೆದ 2 ದಿನಗಳಿಂದ ಈಕೆಯನ್ನು ಮೈಸೂರಿನ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿರ್ತಾರೆ. ಆ ಶಾಲೆಗೆ ಬರ್ತಾ ಇದ್ದಂತ ಸಮಯದಲ್ಲಿ ಹಿಂಬಾಲಿಸಿ ಆಕೆಯನ್ನ ಬಂದು ನಿನ್ನೆ ಈ ರೀತಿ ಹಲ್ಲೆ ಮಾಡಿರುವಂತದ್ದು ಚಾಕುವಿನಿಂದ. ಏನಪ್ಪಾ ಅಂತ ಹೇಳಿದ್ರೆ, ಏನು 4 ಗಂಟೆಯ ವೇಳೆಗೆ ಈತ ಅಶೋಕಪುರಂ ಆ ವ್ಯಾಪ್ತಿನಲ್ಲಿ ಆಕೆಗೆ ಬರ್ಬರವಾಗಿ ಚಾಕುವಿನಿಂದ ಚುಚ್ಚುತ್ತಾನೆ. ಕುಡುಗೋಲಿನಿಂದ ಹಲ್ಲೆ ಮಾಡ್ತಾನೆ. ತಲೆ, ದೇಹ ಸೇರಿದ ಎಲ್ಲ ಕಡೆ ಚುಚ್ಚುತ್ತಾನೆ. ಬಳಿಕ ಆಕೆಯೊಂದಿಗೆ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾನೆ. ಅದು ತಾಳಿ ಕಟ್ಟಿ ವಿಕೃತಿಯನ್ನ ಮೆರೆದಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಭಯಭೀತಗೊಂಡ ನಂತರ ಆಕೆಯನ್ನ ಆಸ್ಪತ್ರೆಗೆ ಈತನೇ ಏನು ಆಟೋದಲ್ಲಿ ಕರ್ಕೊಂಡು ಹೋಗ್ತಾನೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ಸೇರ್ತಾನೆ. ಬಳಿಕ ಅಲ್ಲಿಂದ ಆತ ಎಸ್ಕೇಪ್ ಆಗಿರ್ತಾನೆ. ಸದ್ಯ ಆತನನ್ನ ಏನು ಲಕ್ಷ್ಮೀಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಬಂಧಿಸಿರುವಂತದ್ದು. ಅಲ್ಲದೆ ಆತನಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಏನಪ್ಪಾ ಅಂತಂದ್ರೆ, ಕಳೆದ 15 ದಿನಗಳಿಂದಲೂ ಕೂಡ ಈಕೆ ಶಾಲೆಗೆ ಬಂದಿರೋದಿಲ್ಲ. ಕಳೆದ 2 ದಿನಗಳಿಂದ ಈಕೆ ಮೈಸೂರಿನ ಶಾಲೆಗೆ ಬರ್ತಾ ಇರೋದನ್ನ ಗಮನಿಸಿ ನಿನ್ನೆ ಈ ಕೃತ್ಯವನ್ನ ಮಾಡಿರುವಂತದ್ದು. ಸದ್ಯ ಚಿಕಿತ್ಸೆಗಾಗಿ ಜೆಎಸ್ಎಸ್ ಆಸ್ಪತ್ರೆಗೆ ಆಕೆಯನ್ನ ನಿನ್ನೆ ಸೇರಿಸಲಾಗಿತ್ತು. ಇಂದು ಬೆಳಿಗ್ಗೆ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸದ್ಯ ಈಗ ಆಕೆಯ ಶವವನ್ನ ಮಾರ್ಚರಿಗೆ ಕಳಿಸಲಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕೆಯ ಪೋಷಕರಿಗೆ ಶವವನ್ನ ಒಪ್ಪಿಸ್ತಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.